ಪ್ರಶ್ನೆ ಸಂಖ್ಯೆ 3 ಹೀಗೆ ಕೊಟ್ಟಿದ್ದಾರೆ. ಇದ್ರಾಗ ಕೆಳಗಿನ ಪೂರ್ಣಾಂಕಗಳ ಲ ಸ ಅ ಮತ್ತು ಮ ಸಗಳನ್ನು ಅವಿಭಾಜ್ಯ ಅಪವರ್ತನ ವಿಧಾನದ ಕಂಡುಹಿಡಿಯಿರಿ. ಇಲ್ಲಿ 3 ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರುವಂಥ ಸಂಖ್ಯೆಗಳು 3 ಸಂಖ್ಯೆಗಳು. ಅಂದ್ರೆ 3 ಸಂಖ್ಯೆಗಳ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೊದಲು ನಾವು ಬರ್ಕೊಳ್ಬೇಕು. ಆಮೇಲೆ ಮ ಸ ಕಂಡುಹಿಡಿಬೇಕಂತಂದ್ರೆ 3 ಸಂಖ್ಯೆಗಳಲ್ಲಿ ಸಾಮಾನ್ಯ ಪ್ರೈಮ್ ಫ್ಯಾಕ್ಟರ್ಗಳನ್ನು ತೆಗೆದುಕೊಳ್ಳಬೇಕು. ಅರ್ಥ ಆಗ್ತಾ ಇದೆನಾ? ಈಗ ನೋಡ್ರಿ, ಫಸ್ಟ್ ಕೊಟ್ಟಿರುವಂಥದ್ದು 12, ಆಮೇಲೆ ನೆಕ್ಸ್ಟ್ ಇದ್ದದ್ದು 15ರ ಅಪವರ್ತನ ತೆಗೆದುಕೊಳ್ಬೇಕು. ಯಾವುದು ಅಪವರ್ತನ? ಅವಿಭಾಜ್ಯ ಅಪವರ್ತನ. ಆಮೇಲೆ 21. ಫಸ್ಟ್ ನಾನು 12ರ ಪ್ರೈಮ್ ಫ್ಯಾಕ್ಟರೈಸೇಷನ್ ಬರೀತೇನೆ. ಫಸ್ಟ್ 2 ತಗೊಳ್ಳಿ. 2 6 12, 2 3 6, ಇದು 3 1 3. ಇದನ್ನ ಹೇಗೆ ಬರ್ಕೊಳ್ಳೋಣ? 2 ಬಾರಿ ಇದೆಯಲ್ಲ, ಅದಕ್ಕೆ 2ರ ಘಾತ 2 ಇಂಟು ಇದು 3. ನೆಕ್ಸ್ಟ್ 15. ನೆಕ್ಸ್ಟ್ ಇದ್ದದ್ದು 15. 15ರ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡೋಣ. 3ರಿಂದ 3 5 15, ಇದು 5 1 5, ಅಂದರೆ ಇದು 3 ಇಂಟು 5 ಅಂತಾಯಿತು. ನೆಕ್ಸ್ಟ್ ಇದ್ದದ್ದು ಎಷ್ಟಿದೆ ರೀ? 21. ನೆಕ್ಸ್ಟ್ 21. ಈಗ 3ರಿಂದ ಹೋಗತ್ತಿದೆ. 3 7 21. ನೆಕ್ಸ್ಟ್ 5ರಿಂದ ಆಗಲ್ಲ, ಅದರ ನೆಕ್ಸ್ಟ್ ತಗೊಳ್ಳೋದು 7ರಿಂದ. 7 1 7, ಅಂದರೆ 3 ಇಂಟು 7 ಅಂತ ಹೇಳಿತ್ತು. ಓಕೆ, ಗೊತ್ತಾಗ್ತಾ ಇದೆನಾ? ಈಗ ನಮ್ಮ ಇದರ ಪ್ರಕಾರ ಮ ಸ ಅನ್ನು ಕಂಡುಹಿಡ್ಕೊಳ್ಳೋಣ, ನಂತರ ಲ ಸ ಕಂಡುಹಿಡಿಯೋಣ. 3 ಸಂಖ್ಯೆಗಳಲ್ಲೂ ಸಾಮಾನ್ಯ ಪ್ರೈಮ್ ಫ್ಯಾಕ್ಟರ್ ಯಾವುದಾಗಿದೆ? ಇದರಲ್ಲಿ 3 ಆಗಿದೆ. 3 3 3 ಇದೆ, ಹೌದಲ್ರಿ? ಆದ್ದರಿಂದ ಮ ಸ ಎಷ್ಟಾಯಿತು? 3. ಮ ಸ ಅ ಎಷ್ಟಾಯ್ತು? ಇದ್ರಾಗ 3. ಮ ಸ ಅ ಎಷ್ಟು? 3. ಯಾವ ತಗೊಂಡು? 2 ಯಾಕೆ ತಗೊಳ್ಳಿಲ್ಲ? ಬೇರೆ ಇದರಲ್ಲಿ ಸಾಮಾನ್ಯವಾಗಿಲ್ಲ. 3ಅನ್ನೇ ತಗೊಂಡಿವಿ. 5 ಯಾಕೆ ತಗೊಳ್ಳಿಲ್ಲ? ಬೇರೆ ಇದರಲ್ಲಿ ಕಾಮನ್ ಇಲ್ಲ. 7 ಬೇರೆ ಇದರಲ್ಲಿ ಕಾಮನ್ ಇಲ್ಲ. ಈಗೇನು ಬೇಕು ನಮಗೆ? ಎಲ್ ಸಿ ಎಮ್, ಲ ಸ. ಲ ಸ ಅಂದ್ರೆ ಏನು ಮಾಡ್ತೀವಿ? ಎಲ್ಲ ಪ್ರೈಮ್ ಫ್ಯಾಕ್ಟರ್ಸ್ನಲ್ಲಿ ದೊಡ್ಡ ಘಾತಗಳನ್ನು ತೆಗೆದುಕೊಳ್ತೀವಿ. ಓಕೆನಾ? ಈಗ ನೋಡಿ, ಲ ಸ ಅ, ಲ ಸ ಅ ಯಾವ್ಯಾವ ಅದಾವ? ಎಲ್ಲನೂ ಬರ್ಕೊಳ್ಳೋಣ. ದೊಡ್ಡ ಘಾತಗಳನ್ನು ತೆಗೆದುಕೊಳ್ಬೇಕು. 2, ಆಮೇಲೆ 3 ಇದೆ, 5, ಆಮೇಲೆ 7. ಇವುಗಳಲ್ಲಿ ದೊಡ್ಡ ಘಾತಗಳು. 2ರಲ್ಲಿ ದೊಡ್ಡ ಘಾತ 2 ಇದೆ. 3ರಲ್ಲಿ ದೊಡ್ಡ ಘಾತ ಅದೇ ಸೇಮ್ ಒಂದೇ ಇದೆ, 5 7. ಓಕೆನಾ? ಇದನ್ನು ಗುಣಾಕಾರ ಮಾಡ್ಕೊಂಡು ಬಿಡೋಣ. 2 2 4 ಆಯಿತು. ಇದು 3 3 5 15 ಅನ್ಬೇಕಾದ್ರೆ ಬರ್ಕೊಳ್ರಿ. ಇದು 7ಕ್ಕೆ 7. ಈಗ 4 ಇಂಟು 15 ಇಂಟು 7 ಅಂತ ಮಾಡಬೇಕು. ಎಷ್ಟಾಗುತ್ತೆ? 420. ಎಷ್ಟಾಯ್ತು ರೀ ಅದು? 420. ಇದು ಅದರ ಕೊಟ್ಟಿರುವಂಥ ಈ 3 ಸಂಖ್ಯೆಗಳ 12 15 21ರ ಲ ಸ 420, ಮ ಸ ಅ ಎಷ್ಟಾಯಿತು? 3 ಆಗಿದೆ. ಈ ಅಂಶವನ್ನು ಗಮನಿಸಿ. ಈಗ ಇದೇ ಪ್ರಶ್ನೆಯಲ್ಲಿ ಇದೇ ರೀತಿಯಲ್ಲಿ ಇದೆ. ಅಂದರೆ ಅಲ್ಲಿನೂ 3 ಸಂಖ್ಯೆಗಳದಾವೆ. ಅವುಗಳ ಲ ಸ ಅ ಮತ್ತು ಮ ಸ ಅವನ್ನು ಈಗ ನಾವು ಮತ್ತೆ ಕಂಡುಹಿಡಿಯೋಣ. ಯಾವುದು? ಅದರಲ್ಲಿ ಕೊಟ್ಟಿದ್ದು 17 23 ಮತ್ತು 29 ಅಂತ ಹೇಳಿದೆ. ಇವೆಲ್ಲವೂ ಅವಿಭಾಜ್ಯ ಸಂಖ್ಯೆಗಳಾಗ್ಯಾವ್ರಿ. 17 ಅವಿಭಾಜ್ಯ ಸಂಖ್ಯೆ, 23 ಅವಿಭಾಜ್ಯ ಸಂಖ್ಯೆ, 29 ಅವಿಭಾಜ್ಯ ಸಂಖ್ಯೆ, ಎಲ್ಲವೂ ಅವಿಭಾಜ್ಯಗಳದಾವೆ. ಇವುಗಳಲ್ಲಿ ಸಾಮಾನ್ಯ ಪ್ರೈಮ್ ಫ್ಯಾಕ್ಟರ್ ಯಾವ್ದು ಅದಾವೇನ್ರಿ? ಯಾವುದೂ ಇಲ್ಲ. ಅದರಿಂದ ಅದರ ಮ ಸ ಎಷ್ಟಾಗಿರುತ್ತೆ ಅಂತ ಹೇಳ್ಬೇಕು ನಾವು? 1. ಓಕೆನಾ? ಯಾವುದೇ ಪ್ರೈಮ್ ಏನಂತಂದ್ರೆ ಸಾಮಾನ್ಯ ಅಂಶ ಇರಲಿಲ್ಲಪ್ಪ ಅಂದ್ರೆ ಅದರ ಮ ಸ ಏನಾಗಿರುತ್ತೆ? 1. ಆದ್ದರಿಂದ ಈ 17 23 ಮತ್ತು 29ರ ಮ ಸ ಅ ಎಷ್ಟಂತ ಹೇಳಬೇಕು? 1 ಮಾತ್ರ ಆಗಿದೆ. ಓಕೆ, ಇನ್ನು ಲ ಸ ಅ, ಲ ಸದಲ್ಲಿ ಎಲ್ಲ ಸಂಖ್ಯೆಗಳನ್ನು ಗುಣಿಸ್ಬೇಕು. ಇದರಲ್ಲಿ ಎಲ್ಲ ಪ್ರೈಮ್ ಫ್ಯಾಕ್ಟರೈಸೇಷನ್ ಸೇಮ್, ಎಲ್ಲನೂ ಪ್ರೈಮ್ ಫ್ಯಾಕ್ಟರೈಸೇಷನ್, ಎಲ್ಲನೂ ಪ್ರೈಮ್ ಸಂಖ್ಯೆಗಳೇ ಆಗಿರುವುದರಿಂದ ಅವುಗಳೆಲ್ಲನೂ ಗುಣಿಸಿಬಿಡೋದು. ಅದು ಲ ಸ ಅ. ಲ ಸ ಅ ಏನದು? 17 ಇಂಟು 23 ಇಂಟು 29. ಇವು 17 ಇಂಟು 23 ಮತ್ತು
29 ಗುಣಾಕಾರ ಮಾಡಿರಿ, ಎಷ್ಟಾಗತ್ತದು? 11,339 ಅಂತ ಆಗುತ್ತೆ. 11,339 ಇದು ಲಸ ಅ. ಅರ್ಥ ಆಯ್ತಾ? ಹೀಗಾಗಿ ಇದರಲ್ಲಿ ಮಸ ಅ ಒಂದಾಯಿತು, ಲಸ ಅ 11,339 ಅಂತ ಆಯಿತು ಅನ್ನೋದು ಗಮನಿಸಬೇಕು. ಈಗ ಇದರಲ್ಲಿ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇದೇ ರೀತಿಯಲ್ಲಿ ಇದ್ದದ್ದು 8, 9 ಮತ್ತು 25. ಈಸಿ ಇದೆಲ್ಲ, ಚಿಕ್ಕ ಸಂಖ್ಯೆ ಇತ್ತಂದ್ರೆ ನಮಗೆ ಈಸಿ ಅನಿಸುತ್ತಲ್ಲ. ಇವುಗಳಲ್ಲಿ 8 ಯಾವುದದ? 8, 9, 25. ಮೊದಲು ಇದನ್ನು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡೋಣ, ನಂತರ ಮಸ ಮತ್ತು ಲಸವನ್ನು ನೋಡೋಣ. ಈಗ 8ರಲ್ಲಿ ಮೊದಲು 8, ಆಮೇಲೆ 9, ನಂತರ 25ರ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ಕೊಳ್ತೀವಿ. 8 ನೋಡಿ, ಈ 2ರಿಂದ 2 4 8, 2 2 4, ಇದು 2 1 2, ಅಂದರೆ ಇದು 2 ಘಾತ 3 ಅಂತ ಇದೆ. 2 3 ಸಲ ಇದೆಯಲ್ಲ, ಅದಕ್ಕೆ 2 ಘಾತ 3. ನಂತರ 9 ಅಂದರೆ ಇದು 3 3 9, ಇದು 3 1 3, ಅಂದರೆ 3 ಘಾತ ಇದು 2. ಆಮೇಲೆ 25ರಲ್ಲಿ 5 5 25, ಇದು 5 1 5, ಅಂದರೆ 5 ಘಾತ 2 ಆಯಿತು. 5 2 ಬಾರಿ ಇದೆ. ಇಲ್ಲಿ ಒಂದು ವಿಶೇಷ ಗಮನಿಸಿರಿ, ಇವುಗಳಲ್ಲಿ ಯಾವುದೇ ಸಾಮಾನ್ಯ ಪ್ರೈಮ್ ಫ್ಯಾಕ್ಟರ್ ಇಲ್ಲ, ಯಾವುದೇ ಕಾಮನ್ ಇಲ್ಲ. ಇದ್ರಾಗ 2 ಅದ, 3 ಅದ, 5 ಅದ, ಕಾಮನ್ ಯಾವ ಇಲ್ಲ. ಆದ್ದರಿಂದ ಮಸ ಏನಾಗತ್ತೆ? ಯಾವುದೇ ಪ್ರೈಮ್ ಫ್ಯಾಕ್ಟರೈಸೇಷನ್ ಕಾಮನ್ ಇರಲಿಲ್ಲಪ್ಪ ಅಂದರೆ, ಯಾವುದೇ ಸಂಖ್ಯೆಗಳು ಪ್ರೈಮ್ ಫ್ಯಾಕ್ಟರ್ ಕಾಮನ್ ಇರಲಿಲ್ಲ ಅಂದರೆ ಅದರ ಮಸ ಏನಾಗಿರುತ್ತೆ ಅಂತ ಹೇಳಬೇಕು? 1. ಓಕೆ, ಆದ್ದರಿಂದ ಮಸ ಅ 1 ಆಗಿರುತ್ತೆ. ಲಸ ಅಂತ ಏನಾಗುತ್ತೆ ಅಂತ ಹೇಳಿದ್ದೀವಿ? ಎಲ್ಲ ಫ್ಯಾಕ್ಟರೈಸೇಷನ್ನ ಗುಣಾಕಾರ ಮಾಡೋದು, ಅಂದರೆ ಅತಿ ಹೆಚ್ಚು ಘಾತಾಂಕ ಹೊಂದಿರುವಂಥ ಪ್ರೈಮ್ ಫ್ಯಾಕ್ಟರ್ನ ಗುಣಾಕಾರ ಮಾಡೋದು. ಏನೇನಿದೆ ಇದರಲ್ಲಿ? 2 ಘಾತ 3, 3 ಘಾತ 2, ಆಮೇಲೆ 5 ಘಾತ 2, ಇವೆಲ್ಲವೂ ಗುಣಾಕಾರ ಮಾಡೋದು. ಇವೆಲ್ಲನೂ ಗುಣಿಸಿದ್ರೆ 2 ಘಾತ 3 ಅಂದರೆ 8 ಆಗುತ್ತಲ್ಲ, 3 ಘಾತ 2 ಅಂದರೆ 9 ಅಲ್ಲ, 5 ಘಾತ 2 ಅಂದರೆ 25, 8 × 9 × 25 ಗುಣಾಕಾರ ಮಾಡಿದರೆ ಎಷ್ಟು ಬಂತು? 1,800. 1,800 ಅಂತ. ಹೀಗಾಗಿ ಇಲ್ಲಿ ಕೊಟ್ಟಿರೋದು ಸಂಖ್ಯೆಗಳ 3 ಸಂಖ್ಯೆಗಳ, ಅಂದರೆ 8 9 25ರ ಮಸ 1 ಮತ್ತು ಲಸ 1,800 ಅನ್ನೋದು ನಾವು ಗಮನಿಸಬೇಕು. ಇನ್ನು ಮುಖ್ಯವಾದಂಥ ಪ್ರಶ್ನೆ, ಪ್ರಮುಖವಾದಂಥ ಪ್ರಶ್ನೆ 4. ಇದರಲ್ಲಿ 306 ಮತ್ತು ಎಷ್ಟಿದೆ? 657ರ ಮಸ 9 ಆಗಿದೆ. ಆದರೆ ಅವುಗಳ ಲಸ ಅವನ್ನು ಕಂಡುಹಿಡಿಯಿರಿ. ಇಂಥವು ಏನಂತಂದರೆ ಇವೆಲ್ಲ ಪರೀಕ್ಷೆಯಲ್ಲಿ ಕೇಳುವಂಥ ಪ್ರಶ್ನೆಯ ಮಾದರಿಗಳು. ಈ ಪ್ರಶ್ನೆಯಲ್ಲಿ ಈಗಾಗಲೇ HCF ಅಂದರೆ ಮಸವನ್ನು ಕೊಟ್ಬಿಟ್ಟಾರೆ. ಎರಡೂ ಸಂಖ್ಯೆಗಳ ಒಂದು ಸಂಬಂಧವನ್ನು ಬಳಸಿ ನಾವು ಲಸವನ್ನು ಕಂಡುಹಿಡಿಯಬಹುದು. ಎರಡೂ ಸಂಖ್ಯೆಗಳ ಸಂಬಂಧದಲ್ಲಿ ನಾವು ಫಸ್ಟ್ ಏನು ಮಾಡ್ತೀವಿ? ಲಸ ಇಂಟು ಮಸ ಅದೇನಾಗಿರುತ್ತೆ? ಏನು ಆ ಎರಡೂ ಸಂಖ್ಯೆಗಳ ಗುಣಲಬ್ಧಕ್ಕೆ ಈಕ್ವಲ್ ಆಗಿರುತ್ತೆ ಅಂತ ಕಲ್ತೀವಲ್ಲ. ಫಸ್ಟ್ ಮಸ ಅ ಮತ್ತು ಲಸ ಅ ಅದನ್ನು ನಾವು ನೋಡೋಣ. ಮಸ ಇಂಟು ಲಸ ಅ ಅಂತ ಗುರುತಿಸ್ತೀವಿ. ಸಂಬಂಧ ಏನು ಕೊಟ್ಟಿದ್ದೀವಿ ನಾವು? ಮಸ ಅ ಇಂಟು ಲಸ ಅ ಇಸ್ ಈಕ್ವಲ್ ಟು ಆ ಎರಡೂ ಸಂಖ್ಯೆಗಳು ಒಂದು ಎ ಇನ್ನೊಂದು ಬಿ ಆಗಿದೆ ಅಂತ ತಿಳ್ಕೊಳ್ಳೋಣ. ಇದ್ರಾಗ ಓಕೆನಾ? ಇದ್ರಾಗ ಇದ್ರ ಕೊಟ್ಟಿರುವಂಥ ಸಂಖ್ಯೆ ಇನ್ನೊಂದು ಈ ಸಂಖ್ಯೆ ಎ ಮತ್ತು ಬಿ, ಅದರ ಬದಲಾಗಿ ನಾವೇನಂದು ಬರಿತೀವಿ? 306 ಇಂಟು 657. ಈಗ ಇದರಲ್ಲಿ ಮಸ ಏನು ಇವುಗಳ ಮಸ ಅಂತ ಕೊಟ್ಟಿದ್ದಾರೆ. ಇದ್ರ ಮಸ ಎಷ್ಟು ಕೊಟ್ಟಾರೆ? 9. ಇದ್ರ ಮಸ 9 ಇಂಟು ಲಸ ಇಸ್ ಈಕ್ವಲ್ ಟು ಇದು 306
ಇಂಟು 657. ನಮಗೆ ಲಸ ಅ ಬೇಕಾಗಿದೆ. ಲಸ ಅ ಇದೇನಾಗಿರುತ್ತೆ 306 ಇಂಟು 657 ಬೈ 9 ಅಂತ ಹೇಳಿದೆ, 9 ಅಂತ ಹೇಳಿದೆ. 9ರಿಂದ ಭಾಗಿಸ್ಬೇಕು ಅದಕ್ಕೆ. 306ಕ್ಕೆ 9ರಿಂದ ಇಲ್ಲಿ ಭಾಗಿಸಿಬಿಡ್ರಿ. ಎಷ್ಟಾಗತ್ತೆ ನೋಡ್ರಿ, 9 1 9 3 27 9 4 36. ಎಷ್ಟು ಬರುತ್ತೆ ಇದು? 34 ಇಂಟು 657. 34 ಇಂಟು 657 ಮಾಡೋಣ. 34 ಇಂಟು 657 ಮಾಡಿದರೆ 22,338 ಬರುತ್ತೆ. 22,338 ನಮ್ಮ ಆನ್ಸರ್. ಇದೇನಿದು 22,338 ಅನ್ನೋದು ಅದರ ಲಸ ಅ. ಇದರ ಲಸ ವೆರಿ ಇಂಪಾರ್ಟೆಂಟ್ ಇರುವಂಥ ಪ್ರಶ್ನೆಗಳು. ಈ ರೀತಿಯಾದಂಥ ಪ್ರಶ್ನೆಗಳನ್ನು ನೀವು ಅತಿ ಹೆಚ್ಚು ಬಾರಿ ಪ್ರಾಕ್ಟೀಸ್ ಮಾಡಬೇಕು. ಇವೆಲ್ಲನೂ ಕಾನ್ಸೆಪ್ಟ್ ಬೇಸಿ ಅದಾವ ನೋಡ್ರಿ. ಹಾಗಾಗಿ ಮಕ್ಕಳೇ, ಈಗ ಇನ್ನೊಂದು ಪ್ರಮುಖವಾದಂಥ ಪ್ರಶ್ನೆ ಇದೆ, ಪ್ರಶ್ನೆ ಸಂಖ್ಯೆ 5. ಇದರಲ್ಲಿ ಕೊಟ್ಟಿರುವಂಥ ಪ್ರಶ್ನೆಯನ್ನು ಗಮನಿಸಿ. ಇದನ್ನು ಈಗಾಗಲೇ ನಾವು ಪೂರ್ವ ಪೀಠಿಕೆಯಲ್ಲಿ ನಾವು ಕಲ್ತಿದ್ದೀವಿ. ಏನು ಇದರ ಸಂಖ್ಯೆಯಲ್ಲಿ ಏನಂತಾರೆ ಘಾತಾಂಕ ಎನ್, ಇದೇ ಪ್ರಶ್ನೆ ಏನಂತಾರೆ ನಾವು ಅಭ್ಯಾಸ ಮಾಡಿದ್ದೀವಿ. ಇಲ್ಲಿ ನಮಗೇನು ಕೇಳ್ಯಾರ, ಎನ್ದ ಯಾವುದೇ ಬೆಲೆಗೆ 6n ಇದು 0ಯಿಂದ ಕೊನೆಗೊಳ್ಳುವುದೇ ಪರಿಶೀಲಿಸಿ. ಇಲ್ಲಿ ಎನ್ ಅನ್ನೋದು ಒಂದು ಸ್ವಾಭಾವಿಕ ಸಂಖ್ಯೆ ಆಗಿರಬೇಕು ಅಂತ. 6n 0ಯಿಂದ ಕೊನೆಗೊಳ್ಳುತ್ತದೆ ಅಂತ ನಾವು ಪರಿಶೀಲಿಸುವಂಥ ಅಂಶ. 0ಯಿಂದ ಕೊನೆಗೊಳ್ಳಬೇಕು ಅಂದರೆ ಆ ಸಂಖ್ಯೆ 10ರಿಂದ ಭಾಗ ಹೋಗಬೇಕು ಅಂತ ನಾವು ಮೊದಲು ಹೇಳಿದ್ದೀವಿ. 10ರಿಂದ ಭಾಗ ಹೋಗಬೇಕು ಅಂತಂದರೆ ಅದರ ಅವಿಭಾಜ್ಯ ಅಪವರ್ತನಗಳು ಏನಾಗಿರ್ಬೇಕಂತ ಹೇಳಿದೆ ನಾನು, 2 ಮತ್ತು 5, 2 ಇಂಟು 5ನಲ್ಲೇ ಇರಬೇಕು. ಇವೆರಡು ಇರಲೇಬೇಕು, ಹೌದಲ್ರಿ? ಇಲ್ಲಿ ನಾವು ಫಸ್ಟ್ ಇಲ್ಲಿ ಗಮನಿಸೋಣ, 6ರಲ್ಲಿ ಕೊಟ್ಟದ್ದು 6n ನಲ್ಲಿ ಇದ್ದದ್ದು. ಈಗ 6ರ ಅವಿಭಾಜ್ಯ ಅಪವರ್ತನ ನೋಡಿದರೆ ಇದು 2 3 6, ಇದು 3 1 3 ಅಂತ ಇತ್ತು. ಈಗ 6ರ ಅವಿಭಾಜ್ಯ ಅಪವರ್ತನ ನೋಡ್ರಿ, 2 ಇಂಟು 3 ಘಾತಾಂಕ n ಅಂತ ಬಂತು. ಇಲ್ಲಿ ನಾವೇನಂತ ಹೇಳಿದ್ದೀವಿ, ಯಾವುದೇ ಸಂಖ್ಯೆ, ಒಂದು ಸಂಖ್ಯೆ 0ಯಿಂದ ಕೊನೆಗೊಳ್ಳಲು ಅದು 10ರಿಂದ ಭಾಗ ಆಗಬೇಕು. ಅಂದರೆ 10 = 2 ಇಂಟು 5 ಅಂದರೆ ಪ್ರೈಮ್ ಫ್ಯಾಕ್ಟರೈಸೇಷನಲ್ಲಿ 5 ಇರಬೇಕು. ಆದರೆ ಈ 6n ನಲ್ಲಿ 2 ಮತ್ತು 3 ಮಾತ್ರ ಬಂದಾವ. 5 ಎಂಬ ಪ್ರೈಮ್ ಫ್ಯಾಕ್ಟರೈಸೇಷನ್ ಬಂದಿಲ್ಲ, ಬರುವುದಿಲ್ಲ. ಆದ್ದರಿಂದ n ಯಾವುದೇ ಸ್ವಾಭಾವಿಕ ಸಂಖ್ಯೆ ಆಗಿದ್ದರೂ 6n 0ಯಿಂದ ಕೊನೆಗೊಳ್ಳೋದಿಲ್ಲ ಅನ್ನೋದು ನೀವು ಬರೀಬೇಕು, ಹೌದಲ್ರಿ? ಅಂದರೆ ಇದು ಏನಂತಂದ್ರೆ 6n n ಯಾವುದೇ ಸ್ವಾಭಾವಿಕ ಸಂಖ್ಯೆಯಿಂದ ಯಾವುದೇ ಬೆಲೆಗೆ ಇದೆ, ಇದನ್ನೇ ಬರೆದ್ಬಿಡ್ರಿ. ಯಾವುದೇ n ಇದು 0ಯಿಂದ ಕೊನೆಗೊಳ್ಳುವುದಿಲ್ಲ, ಏನು 0ಯಿಂದ ಕೊನೆಗೊಳ್ಳುವುದಿಲ್ಲ ಅಂತ ಬರೆದು ಬಿಡ್ರಿ. ಇಷ್ಟು ಇದನ್ನು ಹೇಳ್ತೀನಿ, ಇದನ್ನು ಬರ್ಕೊಂಡು ಬಿಡ್ರಿ. ಏನಂತಂದ್ರೆ ಒಂದು ಸಂಖ್ಯೆ 0ಯಿಂದ ಕೊನೆಗೊಳ್ಳಲು ಅದು 10ರಿಂದ ಭಾಗ ಆಗಬೇಕು. ಅಂದರೆ 10 = 2 ಇಂಟು 5 ಅಂತ ಇರಬೇಕು. ಇದರಲ್ಲಿ 2 ಮಾತ್ರ ಇದೆ, 5 ಇಲ್ಲ, ಹೌದಲ್ರಿ? ಹಾಗಾಗಿ 6n ನಲ್ಲಿ ಬರ್ಕೊಂಡು ಹೋಗ್ಬಿಡ್ರಿ ಇದನ್ನು. 6n ನಲ್ಲಿ ಇದರಲ್ಲಿ 2 ಮತ್ತು 3 ಮಾತ್ರ ಬರುತ್ತವೆ. 2 ಇಂಟು 3 ಮಾತ್ರ ಬರುತ್ತವೆ. 2 ಮತ್ತು 3 ಮಾತ್ರ ಬರುತ್ತವೆ. 5 ಎಂಬ ಪ್ರೈಮ್ ಫ್ಯಾಕ್ಟರ್ ಬರುವುದಿಲ್ಲ. 5 ಎಂಬ ಅವಿಭಾಜ್ಯ ಅಪವರ್ತನ ಬರುವುದಿಲ್ಲ. ಅವಿಭಾಜ್ಯ ಅಪವರ್ತನ ಬರುವುದಿಲ್ಲ. ಆದ್ದರಿಂದ n ಯಾವುದೇ ಸ್ವಾಭಾವಿಕ ಸಂಖ್ಯೆ ಆಗಿದ್ದರೂ ಆದ್ದರಿಂದ n
ಯಾವುದೇ ಸ್ವಾಭಾವಿಕ ಸಂಖ್ಯೆ ಆಗಿದ್ದರೂ ಯಾವುದೇ ಸ್ವಾಭಾವಿಕ ಸಂಖ್ಯೆ ಆಗಿದ್ದರೂ ಅದೇನು ಸೊನ್ನೆಯಿಂದ ಕೊನೆಗೊಳ್ಳುವುದಿಲ್ಲ. ಸೊ ಆಗಿದ್ದರೂ ಯಾವುದು 6n ಸೊನ್ನೆಯಿಂದ ಕೊನೆಗೊಳ್ಳುವುದಿಲ್ಲ. ಇದು ನೀವು ಗಮನಿಸಬೇಕು. ಅರ್ಥ ಆಗ್ತಾ ಇದೆನಾ? ವೆರಿ ಇಂಪಾರ್ಟೆಂಟ್, ಇಂಟ್ರೆಸ್ಟಿಂಗ್ನೂ ಇದೆ. ನೆಕ್ಸ್ಟ್ ಇದರಲ್ಲಿ ನಾವು ಒಂದು ಪ್ರಶ್ನೆ ಇದೆ, ಪ್ರಶ್ನೆ ಸಂಖ್ಯೆ 6. ಇದರಲ್ಲಿರುವಂಥ ಪ್ರಶ್ನೆ ಸಂಖ್ಯೆ 6 7 × 11 × 13, ಆಮೇಲೆ ಮುಂದೆ ಪ್ಲಸ್ ಇದೆ, ಇದು ಪ್ಲಸ್ 13. ಮತ್ತು ಇನ್ನೊಂದು ಏನು ಕೊಟ್ಟಿದ್ದಾರೆ, 7 × 6 × 5 × 4 × 3 × 2 × 1 ಪ್ಲಸ್ 5 ಅಂತಿದೆ. ಇವು ಸಂಯುಕ್ತ ಸಂಖ್ಯೆಗಳಾಗಿವೆ ಏಕೆ ಅಂಥೇಳಿ ವಿವರಿಸಬೇಕು. ಸಂಯುಕ್ತ ಸಂಖ್ಯೆಗಳು ಅಂತಂದರೆ ಎರಡಕ್ಕಿಂತ ಹೆಚ್ಚು ಅವಿಭಾಜ್ಯ ಅಪವರ್ತನಗಳು, ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿರಬೇಕು. ಅರ್ಥ ಆಗ್ತಾ ಇದೆನಾ? ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿದ್ರೆ ಅದನ್ನು ನಾವು ಸಂಯುಕ್ತ ಸಂಖ್ಯೆ ಅಂತ ಹೇಳ್ತೀವಿ ಅಂತ ನಾವು ಮೊದಲು ಕಲ್ತೀವಿ. ಈ ಮೊದಲು ಇದರಲ್ಲಿ ಕೊಟ್ಟಿದ್ದು, ಇದರಲ್ಲಿ 7 × 11 × 13 ಪ್ಲಸ್ 13 ಅಂತ ಹೇಳಿದೆ. ಇದರ ಕಾಮನ್ 13 ಇದೆ, 13ನ ಔಟ್ಸೈಡ್ ತೊಗೊಂಡ್ಬಿಡ್ತೀನಿ. ಏನಾಗತ್ತೆ ಇಲ್ಲಿ 7 × 11, ಈಗ 13 ಕಾಮನ್ ಬಂದುಬಿಟ್ಟಿದೆ ಅಂದರೆ 1 ಅಂತ ಐತದು. ಪ್ಲಸ್ ಇದು 13 ಕಾಮನ್ ಅಂದರೆ ಒಂದೇ ಐತಲ್ಲ, 13 ಕಾಮನ್ ತೊಗೊಂಡಿವಿ ಅದಕ್ಕೆ. ಅರ್ಥ ಆಗತ್ತೆ? ಅಂದರೆ 13ನಲ್ಲಿ 7 × 11 × 1 ಪ್ಲಸ್ 1 ಐತೆ, ಯಾಕಂದ್ರೆ 13 ಕಾಮನ್ ತೊಗೊಂಡಿವಿ. ಈಗ ಇದ್ರಾಗ 17, ಈಗ ಇದನ್ನು ನೋಡ್ರಿ, 11 7 77 ಅಂದರೆ 77 ಆಯಿತು, ಇದು ಪ್ಲಸ್ 1 ಎಷ್ಟಾಗತ್ತೆ? ಇದು 17 ಇಂಟು ಇದನ್ನು ಕೂಡಿಸಿದ್ರೆ 78 ಆಯಿತು. ಎಷ್ಟು? 17 × 78 ಎಷ್ಟು ಫ್ಯಾಕ್ಟರ್ ಅದು? ಎಷ್ಟು ಅಪವರ್ತನಗಳದು? 2 ಅಪವರ್ತನ ಅದು. ಇದು ಒಂದಕ್ಕಿಂತ ದೊಡ್ಡ 2 ಸಂಖ್ಯೆಗಳ ಒಂದು ಗುಣಲಬ್ಧ ಆಗಿದೆ. ಆದ್ದರಿಂದ ಏನಂತ ಹೇಳಬೇಕಿದೆನಾ, ಇದು ಒಂದು ಸಂಯುಕ್ತ ಸಂಖ್ಯೆ. ಏನಂತ ಬರೀತೀರಿ? ಇದು ಒಂದಕ್ಕಿಂತ ದೊಡ್ಡ 2 ಸಂಖ್ಯೆಗಳ ಗುಣಲಬ್ಧ ಆಗಿದೆ, ಆದ್ದರಿಂದ ಇದು ಸಂಯುಕ್ತ ಸಂಖ್ಯೆ ಅಂಥೇಳಿ ಬರಿಬೇಕು. ಬರೀತೀರಿ? ಓಕೆ. ಇನ್ನೊಂದು ಇದರಲ್ಲಿ ನೋಡಿ, 7 × 6 × 5 × 4 × 3 × 2 × 1 ಪ್ಲಸ್ 5. ಇದರಲ್ಲಿ ಕಾಮನ್ ಏನದ? 5 ಕಾಮನ್ ಅದ ಅಲ್ರಿ, 5 ಕಾಮನ್ ತೊಗೊಳ್ರಿ. ಇದು 7 × 6, 5 ಕಾಮನ್ ತೊಗೊಂಡಿದ್ದು, ಬೇಕಾದ್ರೆ ಒಂದೊಂದು ಬರ್ಕೊಳ್ರಿ. ಇದು 4 ಉಳಿತು, 3 2 × 1, 5 ಕಾಮನ್ ತೊಗೊಂಡಿವಿ ಅಂದರೆ ಇಲ್ಲಿ 1 ಉಳಿತು. ಎಷ್ಟಾಗತ್ತಿದು? 5. ಇವು ಗುಣಾಕಾರ ಮಾಡೇಬಿಡ್ರಿ ಇದಕ್ಕೆ. 7 × 6 × 5 × 4 × 3 × 2 × 1 ಪ್ಲಸ್ 5 ಎಷ್ಟಾಗತ್ತೆ? ಇದನ್ನು ಗುಣಾಕಾರ ಮಾಡಿರಿ. ಗುಣಾಕಾರ ಮಾಡಿ 6 × 42, 42 ಎಷ್ಟಾಗತ್ತೆ? ಇಂಟು 4 × 3 12, 12 24 ಪ್ಲಸ್ 1. ಇದನ್ನು ಗುಣಾಕಾರ ಮಾಡಿರಿ ಅಂದರೆ ಎಷ್ಟಾಗತ್ತೆ? ಅದು 1009 ಅಂತ ಆಗುತ್ತಲ್ಲ, 1009 ಅಂತ ಆಗುತ್ತೆ. ಅಂದರೆ ಏನಾಯಿತು? 5 × 10009 ಅಂತ ಆಯಿತು. ಇಲ್ಲಿಯೂ ಸಹ ಇದರ ಅಪವರ್ತನಗಳು 2 ಬಂದುವಲ್ಲ, ಇದು ಕೂಡ ಒಂದಕ್ಕಿಂತ ದೊಡ್ಡ 2 ಸಂಖ್ಯೆಗಳ ಗುಣಲಬ್ಧ ಆಗಿದೆ. ಆದ್ದರಿಂದ ಇದು ಸಹ ಏನಂತಂದ್ರೆ ಸಂಯುಕ್ತ ಸಂಖ್ಯೆ. ಬರೀತೀರಿ ಅದನ್ನು? ಇದನ್ನು ಸಹ ಸಂಯುಕ್ತ ಸಂಖ್ಯೆ. ಏಕೆ ಏನಂತ ಹೇಳಿದ್ನಲ್ಲ, ಇನ್ನೊಂದು ಬರ ಹೇಳಿ. ಇಲ್ಲಿ ಏನಂತಂದ್ರೆ ಯಾವುದು? ಒಂದಕ್ಕಿಂತ ದೊಡ್ಡ 2 ಸಂಖ್ಯೆಗಳ ಗುಣಲಬ್ಧ ಆಗಿರುವುದರಿಂದ ಇದು ಸಂಯುಕ್ತ ಸಂಖ್ಯೆ ಆಗಿದೆ. 2 ಏನಂತಂದ್ರೆ ಇವು 2 ಸಂಯುಕ್ತ ಸಂಖ್ಯೆಗಳು ಅಂತ ಬರೀಬೇಕು. ಇನ್ನು ಅಭ್ಯಾಸ 1.1ರಲ್ಲಿರುವಂಥ 7ನೇ ಪ್ರಶ್ನೆ, ಇದನ್ನು ಇಂಪಾರ್ಟೆಂಟೇ. ಇದು ನಮ್ಮ ರಿಯಲ್ ಲೈಫಿಗೆ ಸಂಬಂಧಪಟ್ಟಿರುವಂಥ ಪ್ರಶ್ನೆ.
ಈ ಪ್ರಶ್ನೆಯ ರಿಯಲ್ ಲೈಫ್ನ ಒಂದು ಎಲ್ ಸಿ ಎಮ್ದ ಅಂದ್ರೆ ಲಸಾದ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋದು. ಇಬ್ಬರು ಮತ್ತೆ ಒಂದೇ ಆರಂಭಿಕ ಬಿಂದುವಿನಲ್ಲಿ ಒಂದೇ ಸಮಯದಲ್ಲಿ ಸೇರುವಂಥ ಕನಿಷ್ಠ ಸಮಯ ನಮಗೆ ಬೇಕಾಗಿದೆ ಈ ಪ್ರಶ್ನೆಯಲ್ಲಿ ಕೊಟ್ಟಿದ್ದು. ಆದ್ದರಿಂದ ಪ್ರಶ್ನೆಯಲ್ಲಿರುವಂಥ 18 ಎಷ್ಟಿದೆ? ಪ್ರಶ್ನೆಯಲ್ಲಿರುವಂಥ 18 ಮತ್ತು 12 ಇವುಗಳ ಲಸ ಕಂಡುಹಿಡಿಯೋದು ಅಷ್ಟೇ. ಇದರಲ್ಲಿ ಒಂದು ಕ್ರೀಡಾಂಗಣದ ಸುತ್ತಲೂ ವೃತ್ತಾಕಾರದ ಮಾರ್ಗವಿದೆ. ಸೋನಿಯಾ ಮತ್ತು ಏನಂತಂದ್ರೆ ಒಂದು ಪೂರ್ಣ ಸುತ್ತುಗೊಳಿಸಲು 18 ನಿಮಿಷಗಳನ್ನು ತೆಗೆದುಕೊಂಡರೆ ರವಿಯ ಅದೇ ಸುತ್ತು ಪೂರ್ಣಗೊಳಿಸಲು 12 ನಿಮಿಷಗಳನ್ನು ತೆಗೆದುಕೊಳ್ಳುತ್ತಾಳೆ. ಒಂದೇ ಸಮಯದಲ್ಲಿ ಒಂದು ಬಿಂದುವಿನಿಂದ ಒಟ್ಟಿಗೆ ಆರಂಭಿಸಿದರೆ ಕನಿಷ್ಠ ಎಷ್ಟು ನಿಮಿಷಗಳ ನಂತರ ಅವರು ಪುನಃ ಆರಂಭಿಕ ಬಿಂದುವಿನಲ್ಲಿ ಸಂಧಿಸುತ್ತಾರೆ? ಈ ರೀತಿಯಾದಂಥ ಪ್ರಶ್ನೆಗೆ ನಾವು ಎಲ್ ಸಿ ಎಮ್ಮನ್ನು ತೆಗೆದುಕೊಳ್ಳಬೇಕು. ಅಂದರೆ ಇಲ್ಲಿ ಫಸ್ಟು 18ರ ಎಲ್ ಸಿ ಎಮ್ ತೆಗೆದುಕೊಳ್ಳೋಣ. ಈಗ 18 ಮತ್ತು 12ರ ಎಲ್ ಸಿ ಎಮ್ ಮಾಡಬೇಕು. 18ರ ಅವಿಭಾಜ್ಯ ಅಪವರ್ತನ ಮಾಡೋಣ. ನಂತರ 12ರ ಅವಿಭಾಜ್ಯ ಅಪವರ್ತನ ಮಾಡಿಕೊಂಡು 18 ಮತ್ತು 12ರ ಲಸವನ್ನು ತೆಗೆದುಕೊಳ್ಬೇಕು. 18 ಮತ್ತು 12. 18ರ ಅವಿಭಾಜ್ಯ ಅಪವರ್ತನ ಇದು 2 9 18, 3 3 9, ಇದು 3 1 3. ಎಷ್ಟಾಗತ್ತೆ? ಇದು 2 × 3 ಘಾತ 2, ಯಾಕಂದ್ರೆ 3 2 ಬರಿದೆ. ಇನ್ನು 12ರದ್ದು ಇದು 2 6 12, 2 3 6, ಇದು 3 1 3. ಎಷ್ಟಾಗತ್ತೆ? 2 ಬಾರಿ ಇರೋದ್ರಿಂದ 2 ಘಾತ 2, ಇದು 3. ಈಗ ನಾವು ಲಸ ಅವನ್ನು ಕಂಡುಹಿಡಿಬೇಕು. ಲಸ ಅ ಎಷ್ಟಾಗತ್ತೆ ಅಂತೇಳಿ, ಲಸ ಅಂತಂದ್ರೆ ಏನು ಹೇಳಿದ್ದೀವಿ? ಎಲ್ಲ ಫ್ಯಾಕ್ಟರೈಸೇಷನ್ನಲ್ಲಿ ದೊಡ್ಡ ಘಾತವನ್ನು ತೆಗೆದುಕೊಳ್ಳಬೇಕು. ಎಲ್ಲ ಫ್ಯಾಕ್ಟರೈಸೇಷನ್ ತಗೊಂಡು ದೊಡ್ಡ ಘಾತ ಇರುವಂಥ ಫ್ಯಾಕ್ಟರೈಸೇಷನ್ ಅಪವರ್ತನ ತೆಗೆದುಕೊಳ್ಬೇಕು. ಈಗ 2 3 ಇದೆ. 2 ಇದರಲ್ಲಿ ದೊಡ್ಡ ಘಾತ 2, 3 ಇದರಲ್ಲಿ ದೊಡ್ಡ ಘಾತ 5. ಎಷ್ಟಾಗುತ್ತೆ? 2 2 4, 3 3 9, 4 9 ಎಷ್ಟಾಯ್ತು? ಇದು 36. ಎಷ್ಟಾಯಿತು? 36. ಆದ್ದರಿಂದ 36 ನಿಮಿಷಗಳ ನಂತರ ಸೋನಿಯಾ ಮತ್ತು ರವಿಯ ಪುನಃ ಆರಂಭಿಕ ಬಿಂದುವಿನಲ್ಲಿ ಭೇಟಿಯಾಗ್ತಾರ ಅಂತ ಬರೀಬೇಕು. ಏನಂತ ಬರೀತೀರಿ? ಆದ್ದರಿಂದ 36 ನಿಮಿಷಗಳ ನಂತರ ಸೋನಿಯಾ ಮತ್ತು ರವಿಯ ಇಬ್ಬರು ಯಾವುದೋ ಆರಂಭಿಕ ಬಿಂದುವಿನಲ್ಲಿ, ಅಂದರೆ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರು ಆ ಆರಂಭಿಕ ಬಿಂದುವಿನಲ್ಲಿ ಭೇಟಿಯಾಗ್ತಾರ. ಆರಂಭಿಕ ಬಿಂದುವಿನಲ್ಲಿ ಭೇಟಿಯಾಗುತ್ತಾರೆ. ಓಕೆ, ಗೊತ್ತಾಯ್ತಾ? ಅರ್ಥ ಆಯಿತು? ಈ ರೀತಿಯಾದಂಥ ನಾವು ಇವತ್ತು ಕಂಪ್ಲೀಟ್ ಆದಂಥ ಕಾನ್ಸೆಪ್ಟ್ ಇವೆಲ್ಲನೂ ಅರ್ಥ ಮಾಡ್ಕೊಂಡಿದ್ದೀವಿ. ವಿದ್ಯಾರ್ಥಿಗಳಿಗೆ ಗಮನಿಸಿ, ಇಂದಿನ ಪಾಠದಲ್ಲಿ ನಾವು ಅಭ್ಯಾಸ 1.1ರ ಸಂಪೂರ್ಣ ಕಲಿಕಾಂಶಗಳನ್ನು ನೋಡಿದ್ದೀವಿ. ಅಂಕಗಣಿತದ ಮೂಲ ಪ್ರಮೇಯ ಪ್ರಕಾರ ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯೋದನ್ನು ಕಲ್ತೀವಿ. ಮಸಾಗೆ ಅಂದರೆ ಎಚ್ ಸಿ ಎಫ್ಗೆ ಕಾಮನ್ ಪ್ರೈಮ್ ಫ್ಯಾಕ್ಟರ್ಸ್ನ ಚಿಕ್ಕ ಘಾತಗಳನ್ನು ತೆಗೆದುಕೊಳ್ಬೇಕು. ಲಸಾಗೆ ಎಲ್ಲ ಪ್ರೈಮ್ ಫ್ಯಾಕ್ಟರ್ನ ದೊಡ್ಡ ಘಾತಗಳನ್ನು ತೆಗೆದುಕೊಳ್ಬೇಕು ಅಂತಲೂ ಕಲ್ತೀವಿ. 2 ಧನ ಪೂರ್ಣಾಂಕಗಳಿಗಾಗಿ ನಾವು ಎಚ್ ಸಿ ಎಫ್ ಇಂಟು ಎಲ್ ಸಿ ಎಮ್ ಅಂದರೆ ಮಸ ಇಂಟು ಲಸ ಅ ಇಸ್ ಈಕ್ವಲ್ ಟು ಆ ಎರಡೂ ಸಂಖ್ಯೆಗಳ ಗುಣಲಬ್ಧ ಅನ್ನುವಂಥ ಸಂಬಂಧ ಸರಿಯಾಗಿದೆ ಅಂತ ಅರ್ಥ ಮಾಡ್ಕೊಂಡಿದ್ದೀವಿ. ಅದರ 3 ಸಂಖ್ಯೆಗಳಿಗಾಗಿ ಇದನ್ನು ನೇರವಾಗಿ ಬಳಸಬಾರ್ದು ಅಂತಲೂ ಕಲ್ತೀವಿ. ನೀವು ಮನೆಗೆಲಸಕ್ಕಾಗಿ ಹೋಮ್ವರ್ಕ್ಕಾಗಿ ಅಭ್ಯಾಸ 1.1ರ ಎಲ್ಲ ಪ್ರಶ್ನೆಗಳನ್ನು ಒನ್ಸ್ ಅಗೇನ್ ನೋಟ್ಬುಕ್ನಲ್ಲಿ ಪರಿಶೀಲಿಸಿ. ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ 1.1ರ ನಂತರದ ಹೊಸ ಕಲಿಕಾಂಶಗಳನ್ನು ಪ್ರಾರಂಭಿಸ್ತೀವಿ. ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.